ಬಿಜೆಪಿಯ ಜಿಲ್ಲಾಧ್ಯಕ್ಷೆ ಬೆಳಗಾವಿನಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದಾರೆ ಅಂತ ನಿನ್ನೆ ಸಿಎಂ ನಡೆದುಕೊಂಡಿದ್ದ ವೇದಿಕೆಯಲ್ಲಿ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತೀರಿ? ನಮ್ಮ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದು ಮುಖ್ಯಮಂತ್ರಿಗಳು ಆ ವೇದಿಕೆಯನ್ನು ಉಪಯೋಗ ಮಾಡಿಕೊಂಡು, ಸರ್ಕಾರಿ ವೇದಿಕೆ ಅದು ಉಪಯೋಗ ಮಾಡಿಕೊಂಡು ಕಾಶ್ಮೀರದಲ್ಲಾಗಿರ್ತಕ್ಕಂಥ ದಾಳಿ ಬಗ್ಗೆ ನಾನು ಅಲ್ಲಿ ಭದ್ರತಾ ವೈಫಲ್ಯ ಆಯಿತು, ಅಲ್ಲಿ ಯುದ್ಧದ ಅವಶ್ಯಕತೆ ಇಲ್ಲ ಅಂಥೇಳಿ ಒಂದು ರೀತಿ ಪಾಕಿಸ್ತಾನಕ್ಕೆ ಸಿಂಪತಿ ಆಗೋ ರೀತಿ, ಅಂದರೆ ಪಾಕಿಸ್ತಾನದ ಜನ ಸಿದ್ದರಾಮಯ್ಯನ ಹೊಗಳಬೇಕು, ಸಿದ್ದರಾಮಯ್ಯ ಹೀರೋ ಆಫ್ ದಿ ಪಾಕಿಸ್ತಾನ್ ಅಂತ ಆಗಬೇಕು. ಅಂದರೆ ಈಗ ಕರ್ನಾಟಕದಲ್ಲಿ ಪ್ರಖ್ಯಾತಿಯಾಗಿದ್ದಾರೆ ಸಿದ್ದರಾಮಯ್ಯ, ನಾನು 14-16 ಬಡ್ಜೆಟ್ಟು, ಹಂಗೆ ಪಾಕಿಸ್ತಾನದಲ್ಲೂ ಕೂಡ ನಾನು ಪಾಪ್ಯುಲರ್ ಆಗಬೇಕು. ಯಾಕೆಂದರೆ ಇಲ್ಲಿ ಸಿದ್ದರಾಮಯ್ಯ ಗೆದ್ದಿರೋದು ಒಂದು ಸರಿ 250 ಓಟು, ಇನ್ನೊಂದು ಸರಿ 3000 ಓಟು. ನನಗನ್ಸ್ತತೆ ಅಲ್ಲಿ ಲಾಹೋರಲ್ಲಿ ನಿಂತ್ಬಿಟ್ರೆ ಸಿದ್ದರಾಮಯ್ಯನವರು 1 ಲಕ್ಷ ಲೀಡಲ್ಲಿ ಗೆದ್ದು ಬಿಡ್ತಾರೆ, ಅಷ್ಟು ಪಾಪ್ಯುಲರ್ ಮಾಡಿಬಿಟ್ಟಿದ್ದಾರೆ ಅಲ್ಲಿನ ಪತ್ರಿಕೆಗಳು. ಹಾಂ, ಯಾಕೆ ಪಾಕಿಸ್ತಾನದವರು ಸಿದ್ದರಾಮಯ್ಯನ ಹೊಗಳ್ತಾರೆ, ಬೇರೆಯವ್ರನ್ನ ಯಾಕೆ ಹೊಗಳಲ್ಲ? ಇಷ್ಟು ರಾಜ್ಯದ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಯುದ್ಧದ ಒಂದು ಕಾರ್ಮೋಡ ಇದೆ, ನಮ್ಮ ಜನ ಸತ್ತಿದ್ದಾರೆ, ಅವರ ರಕ್ತ ಹರಿದಿದೆ. ಇದಕ್ಕೆ ದುಷ್ಟ ಪಾಕಿಸ್ತಾನನೇ, ಪಾಪಿ ಪಾಕಿಸ್ತಾನನೇ ಕಾರಣ ಅನ್ನೋದು ಜಗತ್ತಿಗೂ ಗೊತ್ತಿದೆ. ಈಗ ತನಿಖೆಯಲ್ಲೂ ಕೂಡ ಅವರೆಲ್ಲ ಪಾಕಿಸ್ತಾನದಿಂದ ಬಂದಿರೋದು ಅಂತ ಸ್ಪಷ್ಟವಾಗಿದೆ. ಇಷ್ಟು ಸ್ಪಷ್ಟತೆ ಬಂದ ಮೇಲೂ ಕೂಡ ಅವರು ಪಾಕಿಸ್ತಾನದ ಪರವಾಗಿ ಮಾತಾಡಿದ್ರಲ್ಲ, ಅದಕ್ಕೆ ನಮ್ಮ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದಾರೆ. ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಏಕಾಏಕಿ ಕೋಪ, SP ಹೊಡಿಯಕ್ಕೆ ಹೋಗ್ತಾರೆ. ಒಬ್ಬ ಕಾಕಿ ಬಟ್ಟೆಯನ್ನು ಹೊಡಿಯೋಕ್ಕೆ ಈ ದೇಶದ ಪ್ರಧಾನಮಂತ್ರಿಗೂ ಈ ದೇಶದ ರಾಷ್ಟ್ರಪತಿಗೂ ಅಧಿಕಾರ ಇಲ್ಲ, ಗೊತ್ತಿರಲಿ ಅದು ಸಿದ್ದರಾಮಯ್ಯನವ್ರಿಗೆ. ಇದೇನು ಮೊದಲೇ ಅಲ್ಲ, ಹಿಂದೆ ಒಬ್ಬ SP ಡ್ಯಾಸಿಂದ ಕತ್ತಿಡ್ದು ಆಚೆ ನೂಕಿದ್ದನ್ನು ನಾವು ನೋಡಿದಿರಿ. SP ಅಂತಾರೆ, ಏನು ಅವ್ರು ಇವ್ರ ಮನೆ ಕತ್ತೆಕಾಯನವರು? ಅವರು ಓದಿ ಪಾಸಾಗಿ ಬಂದು ಸರ್ವೀಸಲ್ಲಿ ಕೆಲಸ ಮಾಡ್ತಾರೆ. ನೀನು ಜನಗಳಿಂದ ಎಲೆಕ್ಟ್ ಆಗಿರೋದೇನು, ಜನಕ್ಕೆ ಗೌರವ ಕೊಡಬೇಕು. ಇವಾಗ ಪೊಲೀಸ್ ಇಲಾಖೆ ಬಗ್ಗೆ ಯಾರು ಗೌರವ ಕೊಡ್ತಾರೆ? ಇನ್ಮೇಲೆ ಪುಡಿ ಪುಕಾರಿ ರೌಡಿಗಳೆಲ್ಲ ಇನ್ನು ಪೊಲೀಸವ್ರನ್ನ ಹೊಡಿಯೋಕೆ ಶುರುವಾಗ್ತಾರೆ. ಇವಾಗಲೇ ನಮ್ಮ CM ಹೇಳವ್ರೆ ಹೊಡಿತೀರಿ ನಾವೆಲ್ಲರೂ ಅಂದರೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಗತಿ ಏನು? ಇದು ಸಿದ್ದರಾಮಯ್ಯನವರ ದುರಹಂಕಾರ ತೋರಿಸ್ತೈತೆ, ದುರಹಂಕಾರವನ್ನು ನಾನು ಕೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ. ಅಲ್ಲಿ ದಾಳಿ ಆಯಿತು ಜಮ್ಮು ಕಾಶ್ಮೀರದಲ್ಲಿ, ನಮ್ಮವ್ರು ಸತ್ತೋದ್ರು, ಅವ್ರೇನ್ರಿ ವಾಪಸ್ ಬರ್ತಾರಾ ಸತ್ತಿರೋರು ಅಂತ ಕ್ವಶನ್ ನಾನು ಕೇಳ್ತಾರೆ. ನಾವು ಶಾಂತಿ ಇರ್ಬೇಕ್ರಿ, ಶಾಂತಿ ಇರಬೇಕು ಅಂತಾರೆ. ಯಾಕಪ್ಪ ನಿನ್ನೆ ಡಯಾಸಲ್ಲಿ ನೀನು ಶಾಂತಿ ತೋರಿಸಿಲ್ಲಲ್ಲ, ಇನ್ನು ರುದ್ರಾವತಾರ ತೋರಿಸ್ತಲ್ಲ, ಪಾಕಿಸ್ತಾನದ ಪರವಾಗಿ ಅವತಾರಗಳನ್ನು ತೋರಿಸ್ತಲ್ಲ ನೀನು. ಅವಾಗ ನಿನ್ಗ್ಯಾಕೆ ಶಾಂತಿ ಇರಲಿಲ್ಲ? ಮೋದಿಗೆ ಶಾಂತಿ ಮೋದಿ ಶಾಂತಿ ಅಂತ ಹೇಳ್ತೀಯಲ್ಲ, ನೆನ್ನೆ ವೇದಿಕೆ ಮೇಲೆ ನಿನ್ಗ್ಯಾಕೆ ಶಾಂತಿ ಇರಲಿಲ್ಲ? ಅಂತೀರಲ್ಲ, ಕಪ್ಪಾಳು ಕೊಡಿಯಾಕ್ತಿರಲ್ಲ, ಇದು ಶಾಂತಿನ ನಿನಗೆ? ಫಸ್ಟ್ ನೀನು ಶಾಂತಿ ಅಂದರೆ ಏನು ಕಲಿ, ಆಮೇಲೆ ಉಳಿದವ್ರಿಗೆ ಶಾಂತಿ ಪಾಠ ಮಾಡು. ಇದು ಕಾಂಗ್ರೆಸ್ಸು ಡಬಲ್ ಸ್ಟ್ಯಾಂಡರ್ಡು. ಇಲ್ಲಿ ಶಾಂತಿ ಅನ್ನೋದು, ಅಲ್ಲಿ ಆ ದೌರ್ಜನ್ಯನ ಖಂಡಿಸದೇ ಇರೋವಂಥದ್ದು. ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಕಾರ್ಯಕರ್ತರು ಮಾಡಿರೋದು ಕರೆಕ್ಟಾಗಿ ಮಾಡಿದ್ದಾರೆ. ಸರ್, DK ಶಿವಕುಮಾರ್ ಕೂಡ ನನ್ನ ವೇದಿಕೆ ಆಮೇಲಿಂದ ಬಂದು ಮಾಧ್ಯಮದ ಮುಂದೆ ಹೇಳ್ತಾರೆ, ಬಿಜೆಪಿ ಅವರು ಇನ್ನೊಂದು ಕಾರ್ಯಕ್ರಮ ಮಾಡ್ಲಿ ನೋಡೋಣ, ಇದೇ ರೀತಿ ನಡವಳಿಕೆ ಏನಾದ್ರು ಅವ್ರು ತೋರಿಸಿದ್ರೆ ಮಾಡಕ್ ಗೊತ್ತಿಲ್ಲ. DK ಶಿವಕುಮಾರ್ಗೆ ಅವ್ರು ಉಳಿದಿರೋದೇ 2 ರಾಜ್ಯ, ಇಲ್ಲಿ ತೆಲಂಗಾಣ ಒಂದೇನೋ ಉಳಿದಿರ್ಬೇಕನ್ನೋ ಇನ್ನು ಅಷ್ಟೇ, ಅದು ಹೊರಟೋಗ್ಬಿಟ್ಟಿರ್ತೈತೆ. ಚಾಲೆಂಜ್ ಹಾಕೋ ಸ್ಟೇಜಲ್ಲಿ ಕಾಂಗ್ರೆಸ್ ಇಲ್ಲ, ಎಲ್ಲರೂ ಸ್ಕ್ಯಾಂಡಲ್ಗಳಲ್ಲಿ ಸಿಕ್ಕಾಕೊಂಬಿಟ್ಟವ್ರೆ. ಬೇಲಲ್ಲಿದ್ದಾರೆ, ಸೋನಿಯಾ ಗಾಂಧಿ ಬೇಲಲ್ಲಿದ್ದಾರೆ, ರಾಹುಲ್ ಗಾಂಧಿ ಬೇಲಲ್ಲಿದ್ದಾರೆ, ಎಲ್ಲರೂ ಬೇಲಲ್ಲಿದ್ದಾರೆ. DK ಶಿವಕುಮಾರ್ ಬೇಲಲ್ಲಿದ್ದಾರೆ, ಸಿದ್ದರಾಮಯ್ಯನೂ ಕೂಡ ಮೂಡ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವರು ಬಂದು BJPಗೆ ಚಾಲೆಂಜ್ ಮಾಡೋ ಅಷ್ಟು ಧೈರ್ಯ ಇದೆ ಇವ್ರಿಗೆ. ಉಳಿದಿರೋದು 2 ರಾಜ್ಯ, ಅದು ಗಾಳಿಪಟ ಹೋದಂಗೆ ಹೋಗ್ಬಿಡ್ತದೆ. ನೆಕ್ಸ್ಟ್ ಎಲೆಕ್ಷನ್ಗೆ ಇವರೇ ಇರಲ್ಲ. ಚಾಲೆಂಜ್ ಹಾಕೋದೆಲ್ಲ ನಡೆಯಲ್ಲ. ಇದು ಗೂಂಡಾಗಿರಿ ಅಲ್ಲ, ಇದು ರಿಪಬ್ಲಿಕ್ ಅಲ್ಲ. ಇದು ನೀವು ಹಂಗೆ ಮಾಡಕ್ಕೆ ಬಂದರೆ ಅದನ್ನು ಸವಾಲನ್ನು ಸ್ವೀಕಾರ ಮಾಡೋಕ್ಕೆ BJP ಸಿದ್ಧ ಇದೆ ಯಾವತ್ತೂ. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನೇರವಾಗಿ ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸರ್ ಬಿಜೆಪಿ ಕಾರ್ಯಕರ್ತರ ವಿರುದ್ಧ. ನೋಡಿ, ನಮ್ಮ ಕಾರ್ಯಕರ್ತರು ಏನು ಮಾಡಿದಾರೋ ದೇಶಕ್ಕೋಸ್ಕರ ಮಾಡಿದ್ದಾರೆ. ಆ ಘಟನೆ
ಸಿದ್ದರಾಮಯ್ಯನವರ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿ ಮಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಪಾಠ ಕಲಿತ್ಕೊಬೇಕು ಅಂತ. ಈ ಕಾಂಗ್ರೆಸ್ಸಿನ ಕೆಲವರೆಲ್ಲ ನೋಡ್ತಾ ಇದ್ದೀರಲ್ಲ, ತಿಮ್ಮಾಪುರೆ ಒಬ್ಬ ಮನ್ಸಿಗೆ ಬಂದಂಗೆ ಹುಚ್ಚರ ರೀತಿ ಮಾತಾಡ್ತಾ ಇದ್ದಾರೆ. ನೋಡ್ರಿ, ಆ ವೈವಸಿನ ಹೋಗಿ ನೋಡಿ ಕಲೀರಿ, ನಿಮ್ಗೆ ಬುದ್ಧಿ ಬರ್ತತೆ. ಅವ್ನು ಪಕ್ಕಾ ಮುಸ್ಲಿಂ, ಯಾವಾಗ ಮುಸ್ಲಿಂ ಪರ ಮಾತಾಡಿ ಏನು ಹೇಳಿದ್ದಾನೆ, ಗುಂಡಿಕ್ಕಿ ಅಂದಿದ್ದಾನೆ. ಅಸಾವುದ್ದೀನ್ ಓವೈಸಿ ಹೈದರಾಬಾದಲ್ಲಿ MP ಅಧ್ಯಕ್ಷ, ಅವನು ಹೇಳಿದ್ದಾನೆ ಗುಂಡಿಕ್ಕಿರಿ ಪಾಕಿಸ್ತಾನಕ್ಕೆ, ನಾವು ನಿಮ್ಮ ಜೊತೆ ಇರ್ತೀರಿ ಅಂತ ಹೇಳಿದ್ದಾರೆ. ಗುಂಡಿಕ್ಕಿ ಅಂತ ಹೇಳಿದ್ದಾನೆ. ಇವ್ರ ಬಾಯಲ್ಲಿ ಒಂದಿನ ಬಂತ ಅದು ಕಾಂಗ್ರೆಸ್ ಅವ್ರ ಬಾಯಲ್ಲಿ. ಆ ರೇವಂತ್ ರೆಡ್ಡಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಅವ್ರು ಹೇಳಿದ್ದಾರೆ ಯುದ್ಧ ಸಾರಿ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾರೆ. ಈ ಕಪಿಗಳಿಗೆ ಏನು ಬಂದಿದೆ ಇವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಏನು ಬಂದಿದೆ ಇವ್ರಿಗೆ? ದೇಶ ಅಂದ್ರೆ ಏನು ಇವ್ರಿಗೆ ಬೆಲೆನೇ ಇಲ್ವಾ? ದೇಶದ ಸೈನಿಕರು ಸಾಯ್ತಾ ಇದ್ದಾರಲ್ಲ, ಅದಕ್ಕೆ ಬೆಲೆನೇ ಇಲ್ಲ. ದೇಶದ ಜನ ಅಮಾಯಕರು ಅವ್ರಿಗೇನು ಸಂಬಂಧ ಇದೆ ಅದದ್ದು? ಟೂರಿಸ್ಟ್ ಆಗಿ ಹೋಗಿದ್ರು. ಫರೂಕ್ ಅಬ್ದುಲ್ಲಾ ನೋಡಿ ಕಲ್ತ್ಕೊಳ್ರಿ ನೀವು. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಫರೂಕ್ ಅಬ್ದುಲ್ಲಾ ಏನು ಹೇಳಿದ್ದಾನೆ, ಕಣ್ಣೀರು ಹಾಕಿದ್ದಾನೆ ಅಸೆಂಬ್ಲಿಯಲ್ಲಿ. ನಮ್ಮ ಅತಿಥಿಗಳು ಅವರು, ನಮ್ಮ ಕಾಶ್ಮೀರದ ಅತಿಥಿಗಳು, ಅವರ ಸಾವಿಗೆ ನಾನು ಬೆಲೆ ಕಟ್ಟಕ್ಕಾಗಲ್ಲ ಅಂತ ಮಾತು ಹೇಳಿದ್ದಾನೆ. ನಿಮ್ಗೇನ್ರಿ ಕೇಡ್ಗಾಲ ಬಂದಿರೋದು? ದಿನ ಇದ್ರೆ ಕಾಗೆ ಥರ ಕೂಗ್ತಿರಲ್ರಿ, ನಾಚಿಕೆ ಆಗಬೇಕು ನಿಮಗೆ. ಈ ರಾಜ್ಯದ ಜನ ನಿಜವಾಗೂ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ಜನ ಪ್ರಜ್ಞಾವಂತರಿದ್ದೀರ, ಇದನ್ನು ನೋಡಬೇಕು, ಪ್ರತಿಯೊಬ್ಬರು ನೋಡ್ಬೇಕು. ಈ ಸಿದ್ದರಾಮಯ್ಯನವರ ಕಾಂಗ್ರೆಸ್ ನಡವಳಿಕೆ ನೋಡಿ ಇವ್ರು ಸರಿಯಾದಂಥ ಪಾಠ ಕಲಿಸ್ಬೇಕು. ದೇಶ ಮೊದಲು ಅನ್ನೋದನ್ನ ಪಾಠನ ಕಲಿಸ್ಲಿಲ್ಲ ಅಂದರೆ ಇವ್ರು ಇದೇ ರೀತಿ ಆಟವನ್ನು ಆಡ್ತಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.